ಯಾರು ನೀವು? ಯಾವ ವಿಷಯ ಸಲುವಾಗಿ ಬಂದಿದ್ದೀರಿ? ಬಂದಿದ್ದೀವಿ ಸರ್. ಹಾಗೆ ಬಂದವರನ್ನೆಲ್ಲ ಭೇಟಿ ಮಾಡಿಸಲು ಆಗುದಿಲ್ಲ. ಅದಕ್ಕೂ ಕೆಲವು ರೀತಿ ನಿಯಮಗಳಿವೆ. ಪರ್ಮಿಷನ್ ಲೆಟರ್ ಇದೆಯಾ? ಹಾಗೆ ಈ ಲೆಟರ್ ಮೇಲೆ ನಿಮ್ಮ ಹೆಸರು ವಿಳಾಸವನ್ನು ಬರೆದು ಸಹಿ ಮಾಡಬೇಕು. ಅವರ ಹತ್ತಿರ ಮಾತಾಡಲು ಕೂಡ ಒಂದು ಟೈಮ್ ಇದೆ, ನೆನಪಿರಲಿ. ನಾನು ಹೇಗೆ ಚೆನ್ನಾಗಿರ್ಲಿ ಸಾಧ್ಯರಪ್ಪ. ಜೈಲಿನಲ್ಲಿ ಅನುಭವಿಸುವ ಶಿಕ್ಷೆಗಿಂತ ನನ್ನ ತಂಗಿ ಅಪೂರ್ವಳನ್ನ ಕಳೆದುಕೊಂಡ ನೋವಿನಲ್ಲೇ ದಿನ ಕಳೀತಾ ಇದ್ದೀನಿ. ಕಳೆದುಕೊಂಡ ಮೇಲೆ ಆ ನೋವನ್ನು ನಾನು ನನ್ನ ಮಗನಲ್ಲಿ ಮರಿತಾ ಇದ್ದೀನಿ ಕಣೋ. ಏನ್ ಹೇಳ್ತಾ ಇದೀಯಾ? ಈ ಕಂದ ನನ್ನ ತಂಗಿ ಅಪೂರ್ವ ನೀನು ಹೇಳೋ ಅದಿ ಇವನೇ ನನ್ನ ಔಷಧ ಕುಡಿ. ಇವನೇ ನನ್ನ ಮಗ ಕಣೋ. ಇವನೇ ನನ್ನ ಮಗ. ಮಗ ಅದೇ ಇವನ ಮುಖ ನೋಡ್ತಾ ಇದೆ. ನನ್ನ ತಂಗಿ ಅಪೂರ್ವಳ ಮುಖವನ್ನೇ ನೋಡ್ದಂಗ ಆಗ್ತಾ ಇದೆ. ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿದ್ದೀನೋ ಮಗ? ನಾನು ಯಾರು ಅಂತ ಗೊತ್ತಾಯ್ತಿಲ್ಲಪ್ಪ, ಗೊತ್ತಾಗ್ಲಿಲ್ಲ. ನಿನ್ನ ಸೋದರ ಮಾವನಪ್ಪ, ನಾನು ಸೋದರ ಮಾವ. ಆದ್ರೆ ನಿನ್ನ ತಾಯಿದಾರಲ್ಲ, ಅವಳ ಅಣ್ಣಕನು ಮಗ. ಇಂತಹ ದೇವರಂತಹ ತಂದೆಯನ್ನ ಪಡೆದ ನೀನು ಮಹಾಪುಣ್ಯವಂತನಪ್ಪ, ಮಹಾಪುಣ್ಯವಂತ. ಸಾಯ್ಬೇಕು ಅಂತ ಅನ್ಸ್ಕೊಂಡೆ. ಆದ್ರೆ ಅದು ಏನ್ ಮಾಡಿ ಈ ನನ್ನ ಮಗನ ಮುಖ ನೋಡಿದಾಗಲ್ಲ ನನ್ನ ಹೆಂಡತಿ ನೆನಪಾಗ್ತಾರೆ ಕಣೋ. ನನ್ನ ಹೆಂಡತಿ ನೆನಪಾಗ್ತಾರೆ. ಹಾಗೆ ಬೇಡ, ಹಾಗೆ ಬೇಡ ಅದಿ. ಗಂಡನನ್ನ ಚೆನ್ನಾಗಿ ಬೆಳೆಸಿ ವಿದ್ಯಾಭ್ಯಾಸ ಕಲಿಸಿ ಈ ಸಮಾಜದ ಎದುರು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ಬೇಕಪ್ಪ. ಇದು ಕೂಡ ನನ್ನ ತಂಗಿ ಅಪೂರ್ವಳ ಆಸೆಯಾಗಿತ್ತಪ್ಪ, ಆಸೆಯಾಗಿತ್ತು.
ಅದೇ 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 ಅವನನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅದೇ ಆ